ಹಾಯ್ ನಮಸ್ಕಾರ. ಅಲ್ಲಿನ ಒಂದು ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ಸುಲಭವಾದಂಥ ಕೊಬ್ಬರಿ ಮಿಠಾಯಿ ಮಾಡೋ ವಿಧಾನ ನೋಡೋಣ. ಇದಕ್ಕೆ ತುಂಬ ಪದಾರ್ಥಗಳು ಬೇಕಾಗಿಲ್ಲ. ಸಕ್ಕರೆ ಮತ್ತು ಕೊಬ್ಬರಿ ಇದ್ದರೆ ಸಾಕು. ತುಂಬಾ ರುಚಿಯಾದಂಥ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು. ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಕೊಬ್ಬರಿ ಮೇಲೆ ಇರುತ್ತಲ್ಲ ಕಪ್ಪು ಭಾಗನೆಲ್ಲ ತೆಗೆದುಬಿಟ್ಟಿದ್ದೀನಿ. ಈ ರೀತಿ ಆದರೂ ಮಾಡ್ಬೋದು ಅಥವಾ ಹಾಗೇನೂ ಹಾಕ್ಕೋಬೋದು, ಏನು ಪರವಾಗಿಲ್ಲ. ಈ ರೀತಿ ಮಾಡೋದ್ರಿಂದ ಕೊಬ್ಬರಿ ಮಿಠಾಯಿ ನೋಡೋದಕ್ಕೆ ಬೆಳ್ಳಕ್ಕೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೌಡ್ರ್ ಥರ ಮಾಡ್ಕೊಬೇಕು. ನೀರು ಏನೂ ಸೇರಿಸ್ಬಾರ್ದು. ಬೇಕಿದ್ದರೆ ಕೆನೆ ಒಂಚೂರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ಸ್ವಲ್ಪ ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಬಿಟ್ಟು ಈ ರೀತಿ ತರಿಯಾಗಿ ರುಬ್ಕೋಬೇಕು. ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ಮಾತ್ರ ನೈಸಾಗಿ ರುಬ್ಕೋಬೇಕು. ಈಗ ಕೊಬ್ಬರಿನೆಲ್ಲ ರುಬ್ಕೊಂಡಿದ್ದಾಗಿದೆ. ಅಳತೆ ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡು ಅಳತೆ ಮಾಡ್ಕೊಬೇಕು. ನೋಡಿ, ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು, ತುಂಬ ಪ್ರೆಸ್ ಮಾಡಬಾರ್ದು. ಈಗ ಇದು ಒಂದು ಬಟ್ಲಿನಷ್ಟು ಕೊಬ್ಬರಿ ತುರಿ ಇದೆ. ಇದಕ್ಕೆ 3/4 ಬಟ್ಲಿನಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಈಗ ದಪ್ಪ ತಳ ಇರುವಂಥ ಪ್ಯಾನ್ ಅಥವಾ ಬಾಣಲಿ ಯಾವುದಾದ್ರೂ ಇದ್ದರೆ ಅದಕ್ಕೆ ಸೇರಿಸ್ಕೊಬೇಕು ಕೊಬ್ಬರಿನ. ಇದ್ರ ಜೊತೆಗೆ 3/4 ಬಟ್ಲಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಯಾವ ಬಟ್ಲಿನಲ್ಲಿ ಕೊಬ್ಬರಿ ಅಳತೆ ಮಾಡಿಕೊಂಡು ಅದೇ ಬಟ್ಲಿನಲ್ಲಿ 3/4 ಬಟ್ಲಿನಷ್ಟು ತೊಗೋಬೇಕು. ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ ಒಂದು ಅಗಲವಾಗಿರೋಂಥ ತಟ್ಟೆಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇಟ್ಕೋಬೇಕು. ಈಗ ಸ್ಟವ್ ಆನ್ ಮಾಡಿದ್ದೀನಿ. ಕೊಬ್ಬರಿ ಜೊತೆಗೆ ಸಕ್ಕರೆನ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತಿರುಗಿಸ್ಕೊಡ್ತಾ ಇರಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗುತ್ತೆ ಮತ್ತು ಆಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ತಿರುಗಿಸ್ಕೋತಾ ಇರಬೇಕು. ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಬೇಕು. ಹೈ ಫ್ಲೇಮ್ ಇಡಬಾರ್ದು. ಈಗ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿ ನೋಡಿ ಮೆತ್ತಕ್ಕಾಗಿದೆ. ಇದು ಮತ್ತೆ ತಿರುಗಿಸ್ತಾ ಇದ್ದರೆ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ, ತಳ ಬಿಡ್ತಾ ಬರುತ್ತೆ. ಅಲ್ಲಿವರೆಗೂ ತಿರುಗಿಸ್ತಾ ಇರಬೇಕು. 1 ಸ್ಪೂನಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಸೇರಿಸೋದ್ರಿಂದ ಕೊಬ್ಬರಿ ಮಿಠಾಯಿ ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಕೊಬ್ಬರಿ ಹೆಚ್ಚಿಗೆ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಣ್ಣೆನ ಸೇರಿಸ್ಕೋಬೇಕು. ಇದು ಬೇಕಿದ್ರೆ ಸೇರಿಸ್ಕೊಬೋದು, ಇಲ್ಲ ಅಂದರೆ ಏನು ಬೇಕಾಗಿಲ್ಲ. ಈಗ ನೋಡಿ ಕೊಬ್ಬರಿ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ತುಂಬ ಗಟ್ಟಿ ಆಗೋವರೆಗೂ ಬಿಡಬಾರ್ದು, ಹಂಗಂತ ಬೇಗನೂ ತೆಗಿಬಾರ್ದು. ಬೇಗ ತೆಗೆದ್ರೆ ಕೊಬ್ಬರಿ ಮಿಠಾಯಿ ಒಳಗಡೆ ಎಲ್ಲ ಮೆತ್ತಕ್ಕಿರುತ್ತೆ. ಹಾಗಂತ ಜಾಸ್ತಿನೂ ತಳ ಬಿಡೋವರೆಗೂ ಫ್ರೈ ಮಾಡಿಬಿಟ್ರೆ ಇನ್ನು ತಟ್ಟೆಗೆ ಹಾಕಿದ್ಮೇಲೆ ಪುಡಿ ಆಗಿಬಿಡುತ್ತೆ, ಬಿಲ್ಲೆಗಳು ಬರೋದಿಲ್ಲ. ನೋಡಿ, ಇಷ್ಟು ಮಾತ್ರ ತಳ ಬಿಟ್ಟರೆ ಸಾಕು. ತಳ ಬಿಡ್ತಾ ಬಂದಂಗೆಲ್ಲ ತೆಗೆದುಬಿಡಬೇಕು. ಜಾಸ್ತಿ ಹೊತ್ತು ಇದು ಮಾಡಬಾರ್ದು, ತಿರುಗಿಸ್ಕೊಡ್ತಾ ಇರಬಾರ್ದು. ನೋಡಿ, ತಟ್ಟೆ ಮೇಲೆ ಹಾಕ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ದಿನಸಿ ಸಾಮಾನು ಕವರ್ ಇರುತ್ತಲ್ಲ ಅದನ್ನು ಈ ರೀತಿ ಕೈಗೆ ಹಾಕ್ಕೊಂಡು ತಟ್ಟೋದ್ರಿಂದ ನೈಸಾಗಿ ಬರುತ್ತೆ. ಮೇಲ್ಗಡೆ ಎಲ್ಲ ಕೈದು ಗುರುತು ಬೀಳೋದಿಲ್ಲ ಮತ್ತು ಕೈಗೂ ಬಿಸಿ ತಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಇದನ್ನು ಬಿಸಿಯಾಗಿರುವಾಗೆ ಚಾಕು ತಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಇಟ್ಬಿಡಬೇಕು. ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು. ಕಟ್ ಮಾಡಿದ್ದಾದಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಬಿಟ್ರೆ ತಣ್ಣಕ್ಕಾಗುತ್ತೆ. ಆಗ ಕ್ಲೀನಾಗಿ ಬಿಲ್ಲೆಗಳೆಲ್ಲ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಬಿಸಿ ಇರುವಾಗಲೇ ಈ ರೀತಿ ಕಟ್ ಮಾಡಿಬಿಡ್ಬೇಕು. ಈಗ ಪೂರ್ತಿಯಾಗಿ ತಣ್ಣಕ್ಕಾಗಿದೆ. ಈ ರೀತಿ ತೆಗೆದಾಗ ಕ್ಲೀನಾಗಿ ಬಂದ್ಬಿಡುತ್ತೆ ಬಿಲ್ಲೆಗಳೆಲ್ಲ. ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಪುಡಿ ಆಗೋದು ಅಥವಾ ಒಂದಕ್ಕೊಂದು ಅಂಟ್ಕೊಳ್ಳೋದು, ಆ ರೀತಿ ಎಲ್ಲ ಆಗುತ್ತೆ. ಸರಿಯಾದ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾದಂಥ ಕೊಬ್ಬರಿ ಮಿಠಾಯಿನ 15 ನಿಮಿಷದಲ್ಲಿ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.